ಅವರು ಹೇಳಿದರು, ಇವತ್ತು ನನ್ನ ಮಗನ್ನ ನನ್ನ ಬದುಕಿಸ್ತಕ್ಕ ಮುಸ್ಲಿಮ. ನೋಡಿ, ಆಘಾತಕ್ಕೆ ಈಡಾಗಾದಾಗ ಮನುಷ್ಯ ಸಹಜವಾಗಿ ಇದನ್ನು ತಪ್ಪಿರ್ಬೋದು. ಬಟ್ ಅದು ನೀವು ನೋಡಿದಾಗ, ಅವ್ರು ನೋಡಿದಾಗ ಎಷ್ಟು ಮುಸ್ಲಿಂ ಯುವಕರು ಹಿಂದೂಗಳನ್ನ ರಕ್ಷಣೆ ಮಾಡಿದ್ದಾರೆ. ನಾನು ತಿಳಿದಂಗೆ ಮುಸ್ಲಿಮ್ನ ಯಾಕೆ ಕೊಂದ್ರು? ಮತ್ತೆ ಮುಸ್ಲಿಮ್ನ ಯಾಕೆ ಕೊಂದ್ರು? ಒಬ್ಬ ಮಿಲಿಟ್ರಿ ಮನುಷ್ಯನ ಮುಸ್ಲಿಂ ಯಾಕೆ ಹೇಳೋದು ತಪ್ಪು ಹೇಳಿದಾನೆ? ಮುಸ್ಲಿಮ್ನ ಯಾಕೆ ಕೊಂದ್ರು? ಯಾರೂ ಇಲ್ಲ. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗತ್ತೇನ? ನೀನೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಹೊಡೆಬಿಡಂಗೆ ಹೊಡಿತಾನೆ, ಓಡಿ ಹೋಗ್ತಾನೆ. ಅವ್ನು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರೋದು? ನೋಡಿ, ಇದನ್ನು ಏನೇ ಇದ್ರೂ ನಾವು ಈ ರಾಷ್ಟ್ರದಲ್ಲಿ ನಾವು ದುಃಖಿತರಾಗಿದ್ದೀವಿ. ಅದನ್ನು ಧರ್ಮಕ್ಕೆ ಹೋದ ಹಚ್ಚಿ ಅದ್ರ ಲಾಭ ತಗೊಳ್ಳುವಂಥ ಹುನ್ನಾರ ಏನು ನಡೀತಿದೆ, ಇದು ಆಗಬಾರ್ದು. ನೋ ಒಂದು ವೇಳೆ ಅವ್ರು ಹಂಗೆ ಆಗಿದ್ದಾಗೂ ರಾಜಕಾರಣ ಮಾಡಲಾರ್ದೆ ದೇಶ ಗಂಡಾಂತರ ಇದರಲ್ಲಿ ಎದುರಿಸ್ಬೇಕಂತಕ್ಕಂಥ ಭಾವನೆ ನಮಗೆ ಬರಬೇಕು ವಿನ ಅದನ್ನು ಎತ್ತಿ ಹಾಕ್ಕೊಂಡಿದ್ದೇನು ಧರ್ಮ ಅನ್ನುವಂಥದ್ದು ಏನು ಇವು ರಾಜಕೀಯವಾಗಿ ಬಳಸ್ಕೊಳಕ್ಕೆ ಹೋಗ್ತಾರೆ, ಅದು ತಪ್ಪತ್ತೆ ಹೇಳ್ತಾರೆ. ಅದು ತಪ್ಪು. ಒಂದು ವೇಳೆ ನಾನು ಕೇಳಿರ್ಲಿಕ್ಕಿಲ್ಲ ಅನ್ನೋ ಭಾವನೆ ನಂದು. ನಾನು ಡಿಟೇಲ್ ಹೋಗಿ ನೋಡಿಲ್ಲ. ಒಂದು ವೇಳೆ ಕೇಳಲಿಕ್ಕಿಲ್ಲ ಅನ್ನೋ ಭಾವನೆ ನಂದು. ಒಂದು ವೇಳೆ ಕೇಳಿ ಮಾಡಿದರೆ ದೇಶ ಗಂಡಾಂತರದಾಗ ಯಾವುದೋ ಒಬ್ಬ ವ್ಯಕ್ತಿ ಟೆರರಿಸ್ಟ್ ಮಾಡಿದ್ದನ್ನು ಧರ್ಮಕ್ಕೆ ಹಚ್ಚಿ ಅದನ್ನು ರಾಜಕೀಯವಾಗಿ ಪಡ್ಕೊಳ್ತಕ್ಕಂಥ ಹುಚ್ಚುತನ ಇರಬಾರ್ದು. ಅದು ತಪ್ಪಲ್ರಿ ಅಂತ ನೋಡಿ. ಈ ದೇಶದಲ್ಲಿ ಎಲ್ಲ ಧರ್ಮೀಯರು ಒಂದು. ಯಾವುದೇ ಧರ್ಮದವರಿಗೆ ತೊಂದರೆ ಮಾಡಿದರೆ ಸರ್ಕಾರ ಸಹಿಸ್ಕೊಳ್ಳೋದಿಲ್ಲ. ನಾವು ಯಾವನೇ ಎತ್ಕೊಂಡು ನಾನು ಪನಿಷ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಮಾಡೋಂಗಿಲ್ಲ? ಆಯ್ತಪ್ಪ, ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಯಾರು ಹಾರಿಸಿದ್ರು? ಸಿಂದಗಿ ಒಳಗೆ ಯಾರು ರಾಷ್ಟ್ರಧ್ವಜ ಹಾರಿಸಿದ್ರು? ಇದನ್ನು ಹೇಳ್ರಿ. ಸಿಂದಗಿ ಒಳಗೆ ರಾಷ್ಟ್ರಧ್ವಜ ಹಾರಿಸ್ತವ್ರು ಯಾರು? ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಸಿಂದಗಿಯಲ್ಲಿ ಯಾರು? ಮತ್ತು ಇವರು ಯಾರಾಗಿದ್ದಾರೆ? ಇವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಮತ್ತು ಇವ್ರನ್ನೂ ಅರೆಸ್ಟ್ ಮಾಡಲೇಬೇಕಲ್ಲ, ಮಾಡ್ತೀವಿ. ಯಾಕೆ ಮಾಡೋಂಗಿಲ್ಲ? ನೋಡಿ, ಯಾರೇ ಮಾಡಿದ್ರು ತಪ್ಪೇ. ಸಿಂದಗಿ ಒಳಗೆ ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ಯಾರು? ಅದು ಯಾಕೆ ಮುಗಿತೈತ್ರಿ? ಅದು ನಡೀತಾನೆ ಇದೆ. ಅಂಥದ್ದನ್ನ ಈ ರಾಷ್ಟ್ರದ್ರೋಹಿಗಳು ಯಾರ್ಯಾರು ಮಾಡ್ತಾರಲ್ಲ ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ತಪ್ಪು ನಾನು ಹೇಳ್ತಾ ಇದ್ದೀನಿ, ತಪ್ಪು. ಯಾವುದೇ ಧರ್ಮ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಕೆಲಸ ಯಾವುದೇ ಧರ್ಮ ಇರಲಿ, ಅದು ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದಿದೆ. ಹಿಂದೂಗಳದ್ದು ಅಷ್ಟೇ ಇದೆ, ಮುಸ್ಲಿಮ್ಸ್ದು ಅಷ್ಟೇ ಇದೆ, ಮತ್ತೊಬ್ಬರದ್ದು ಕ್ರಿಶ್ಚಿಯನ್ಸ್ದು ಅಷ್ಟೇ ಇದೆ. ಮತ್ತೊಂದು ಯಾವುದೇ ಧರ್ಮೀಯರನ್ನು ನುಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಅಂಥವನ್ನ ನಾವು ಸಹಿಸ್ಕೊಳ್ಳೋಂಗಿಲ್ಲ, ಈ ಸರ್ಕಾರ ಸಹಿಸ್ಕೊಳ್ಳೋಂಗಿಲ್ಲ. ನೋಡಿ, ಇದು ವಿಶ್ವವ್ಯಾಪದ ಕೆಲಸ. ಇದು ಪ್ರತಿಯೊಂದನ್ನು ತೂಗಿ ಅಳೆದು ನೋಡಬೇಕಾಗಿರುತ್ತೆ. ಅಲ್ಲಿ ಹಿಂದೂಗಳದಾರೆ, ಇಲ್ಲಿ ಮುಸ್ಲಿಮ್ಸ್ ಅದಾರೆ. ಅಲ್ಲಿ ನಮ್ಮವ್ರು ದುಡಿಯೋಕೆ ಹೋಗಿದ್ದಾರೆ, ಅಲ್ಲಿ ಅವ್ರು ಇಲ್ಲಿ ದುಡಿಲಿಕ್ಕೆ ಬಂದಿದ್ದಾರೆ. ಇವನ್ನೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ರಾಷ್ಟ್ರ ಕಟ್ಟತಕ್ಕಂಥ ಕೆಲಸ ಈ ದೇಶದ ಪ್ರಧಾನಿಗಳು ಮಾಡಬೇಕು. ಆ ದಿಶೆಯತ್ತ ಅವ್ರು ಹೆಜ್ಜೆ ಇಡಲಿ ಹಾಗೆ ಅಂತಕ್ಕಂಥದ್ದು ಅವರಲ್ಲಿ ನಾವು ವಿನಂತಿ ಮಾಡ್ತೀವಿ. ನೋಡಿ, ಬೇವುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು BJP ಸರ್ಕಾರದಾಗ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತು ಇವಾಗ ಇದನ್ನು ಕೇಳಿದರೆ ಹಿಂದೂ ID ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು.
ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಒಯ್ಬೇಕತ್ತೀರಿ? ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸೋದು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೇನ್ರಿ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದರು. ಆನಂತರ ಅಸಹಜ ಸಾವತ್ತು ಬಂತು. ಆತು ಇಲೆಕ್ಷನ್ ಮಾಡಿದ್ರು, ಹಿಂದೂಗಳನ್ನ ಒಂದು ಗೂಡಿಸ್ಕೊಳ್ಳೋದು, ವೋಟ್ ಹಾಕಿಸ್ಕೊಳ್ಳೋದು, ಇಲೆಕ್ಷನ್ ಮಾಡೋದು. ಎಲ್ಲವೂ ಇಲೆಕ್ಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಇಸ್ ಇಟ್ ಎ ಕರೆಕ್ಟ್? ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.